ಜೂನಲ್ಲಿ 40,000 ಸೇವ್ ಆಯ್ತಾ ಇಲ್ವಾ? ಆ ಪ್ರಶ್ನೆ ನಿಮಗಿದೆ ಅಲ್ಲ? ಆ ಪ್ರಶ್ನೆಗೆ ಉತ್ತರನೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ಸೊ ಇವತ್ತು 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಆಲ್ಮೋಸ್ಟ್ 122ನೇ ದಿನ. ಸೊ ತುಂಬ ಖುಷಿ ಕೊಡ್ತಿದೆ. 122 ಡೇಸ್ ನಾವು ಕ್ರಾಸ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ನಿಮ್ಮ ಸಪೋರ್ಟ್ ಇಲ್ಲದೆ ಚಾನ್ಸೇ ಇಲ್ಲ ಅಲ್ವಾ? ಸೊ ಇವತ್ತು ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೆ, ಮಿಸ್ಟ್ರಿ ಬಾಕ್ಸ್ ಮೂಲಕ ನಮಗೆ ಎಷ್ಟು ಸೇರಿತ್ತು? 27,700 ರುಪೀಸ್ ಸೇರಿತ್ತು. ಸೊ 40,000 ಆಗಬೇಕಂದ್ರೆ ಶಾರ್ಟೇಜ್ ಏನು? ಆಲ್ಮೋಸ್ಟ್ 12,300 ರೂಪಾಯಿ ಅಲ್ಲ? ಸೊ ನನಗೆ ನಿಮ್ಗೆ ಜ್ಞಾಪಕ ಇದ್ರೆ ನಾನು ಹೇಳಿರ್ಬೋದು, ಜೂನ್ ತಿಂಗಳಲ್ಲಿ ಒಂದು 6 ದಿನ 7 ದಿನ ಮಿಸ್ಟ್ರಿ ಬಾಕ್ಸಲ್ಲಿ ನನಗೆ ದುಡ್ಡು ಹಾಕೋಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ಹಾಕೋಕ್ಕಾಗಲಿಲ್ಲ. ಅದು ಒಂದೊಂದು ಕಾರಣ ಇವಾಗ ಹೇಳ್ಕೊಂಡ್ರೆ ಅದೇ ಒಂದು ವಿಡಿಯೋ ಆಗ್ಬಿಡುತ್ತೆ. ಸೊ ಅದನ್ನು ಸ್ಕಿಪ್ ಮಾಡ್ತೀನಿ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ನಾನು ಸೇವ್ ಮಾಡಲಿಲ್ಲ ಅಂದ್ಕೊಳ್ಳಿ. ಒಂದು 6-7 ಡೇಸ್ ತುಂಬ ಟ್ರೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ನನಗೆ ಆಗಲೇ ಗೊತ್ತಿತ್ತದು. ನಾನು ಆಲ್ಮೋಸ್ಟ್ ಒಂದು 2-3 ಶಾರ್ಟ್ಸಲ್ಲೂ ನಾನು ಹೇಳಿದ್ದೆ ಈ ಥರ ಸೇವ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಆ ಥರ ಒಂದು ಸಿಚುವೇಶನ್ ಬಂದಾಗಲೇ ನಾನು ಏನು ಮಾಡಿದೆ ಅಂದರೆ, ನನ್ನ ಮಂತ್ಲಿ ಎಕ್ಸ್ಪೆನ್ಸ್ ಒಂದು 39,000-40,000 ಎಕ್ಸ್ಟ್ರಾ ಅಂತ ಇಟ್ಟಿರ್ತೀನಲ್ಲ, ಏನಾದರೂ ಖರ್ಚಿಗೆ ಅದಿದು. ಸೊ ಆವತ್ತೇ ಅದರಿಂದ ನಾನು ಸ್ವಲ್ಪ ಎಕ್ಸ್ಪೆನ್ಸ್ನ ಕಮ್ಮಿ ಮಾಡ್ಕೊಳ್ಳೋಣ, ಇಲ್ಲ ಸ್ವಲ್ಪ ಟೈಟಾಗಿ ತಿಂಗಳನ್ನ ಮುಂದುವರ್ಸೋಣ ಅಂತ ಆಲ್ಮೋಸ್ಟ್ 15,000 ನಾನು ಎತ್ತಿಟ್ಟಿದ್ದೆ. ಅದು ಇಲ್ಲಿ ನಿಮ್ಮ ಮುಂದೆ ಇದೇ ಆ 50,000 ರುಪೀಸ್ ಕ್ಯಾಶ್ ಆಗಿ ನಾನು ಎತ್ತಿಟ್ಟಿದ್ದೆ. ಯಾಕಂದರೆ ನಿಮಗೆ ಗೊತ್ತು, ಅಕೌಂಟಲ್ಲಿ ಎತ್ತಿಡೋಕ್ಕೆ ಎಲ್ಲೂ ಅದು ಆಪ್ಷನ್ ಎಲ್ಲ ಇಲ್ಲ. ಇಲ್ಲದ ಇನ್ನೊಂದು ಅಕೌಂಟ್ಗೆ ಹಾಕ್ಬೋದು, ಅದೇನೋ ಖರ್ಚಾಗ್ಬೋದು. ಸೊ ನಾನೇನು ಮಾಡಿದ್ದೆ, ಕ್ಯಾಶ್ ಆಗಿ ಒಂದು ಸೇಫ್ ಪ್ಲೇಸಲ್ಲಿ ಎತ್ತಿಟ್ಟಿದ್ದೆ. ಸೊ ಯಾವಾಗ ನಾನು ಮಿಸ್ಟ್ರಿ ಬಾಕ್ಸ್ನ ನಿಮ್ಮ ಮುಂದೆ ಕೌಂಟ್ ಮಾಡಿದ್ನೋ ಆವಾಗ ನನಗೆ ಗೊತ್ತಾಯಿತು ಶಾರ್ಟೇಜ್ ಏನು? 12,300 ರುಪೀಸ್ ಅಲ್ವಾ? ಸೊ ಈಗ ಈ 15,000ದಲ್ಲಿ ನಾನು 15,000 ಸೇವ್ ಮಾಡಲ್ಲ, ಯಾಕಂದರೆ ಹೆಂಗಿದ್ರು ಬೇರೆ ಎಕ್ಸ್ಪೆನ್ಸ್ ಇದೆ ನನಗೆ. ಪ್ಲಸ್ ಹೋದ್ಸತಿ ಟೈಟಾಗಿ ಮಾಡೋದ್ರಿಂದ ಈ ಸತಿ ಏನಾದರೂ ಆ 2,000 ಬೇಕಾದರೆ, ಇಲ್ಲ ಯಾವ್ದಾದ್ರು ಬಿಟ್ಟರೋ ಎಕ್ಸ್ಪೆನ್ಸ್ನ ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ನಮಗೆ ಬೇಕಾಗಿರೋ 12,300 ರುಪೀಸ್ನ ನಾನು ಈ 15,000ಇಂದ ತೆಗೆದುಬಿಟ್ಟು ಮಿಕ್ಕಿದ್ದನ್ನು ನಾನು ಏನೋ ಬೇರೆ ಖರ್ಚಿಗೆ ಯೂಸ್ ಮಾಡ್ಕೋತೀನಿ. ಸೊ ಖಂಡಿತ ನಾವು ಜೂನ್ ಟಾರ್ಗೆಟ್ನ ಮಿಸ್ ಮಾಡಲಿಲ್ಲ. 27,700 ಮಿಸ್ಟ್ರಿ ಬಾಕ್ಸಲ್ಲಿ ಆಲ್ರೆಡಿ ಸೇವ್ ಆಗಿದೆ. ಅದು ಇಲ್ಲಿ ಸ್ಕ್ರೀನ್ಶಾಟಲ್ಲಿ ನೀವು ನೋಡ್ಬೋದು. ಬ್ಯಾಂಕಿಗೆ ನಾನು ಡೆಪಾಸಿಟು ಮಾಡಾಯಿತು. ಪ್ಲಸ್ ಈಗ 12,300 ಏನಿದೆ ಈ ಕ್ಯಾಶ್, ಇದನ್ನು ಕೂಡ ನಾನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವಾಗಾದ್ರೂ ಹೇಳ್ತೀನಿ. ಸೊ ಜೂನ್ ಟಾರ್ಗೆಟ್ 40,000 ರುಪೀಸ್ ಮೀಟ್ ಆಗಿದೆ. ನಮ್ಮ ಟಾರ್ಗೆಟ್ನ ಯಾವುದೇ ರೀತಿ ನಾವು ಮಿಸ್ ಆಗಿಲ್ಲ. ಈ 1 crore ಜರ್ನಿ ಡಿಸಿಪ್ಲಿನ್ನ ಮಿಸ್ ಆಗಿಲ್ಲ. ಸಮಸ್ಯೆ ಏನು ಅಂದರೆ, ಒಂದು ಸತಿ ಒಂದು ತಿಂಗಳಲ್ಲಿ ಡಿಸಿಪ್ಲಿನ್ ಮಿಸ್ ಆಯಿತು, ಇಲ್ಲ ಸೇವಿಂಗ್ಸ್ ಮಿಸ್ ಆಯಿತು ಅಂದರೆ ಅದು ನೆಕ್ಸ್ಟ್ ತಿಂಗಳಿಗೆ ಬರ್ಡನ್ ಆಗುತ್ತೆ ಅಲ್ವಾ? ಒಂದು ಬಟ್ ಯಾವಾಗಾದರೂ ಚಾನ್ಸೇ ಇಲ್ಲ, ಟಾರ್ಗೆಟ್ ಮಿಸ್ ಆಗೋಯ್ತು, ನನ್ನ ಕೈಲಿ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಅದನ್ನು ಜೆನ್ಯೂನಾಗಿ ನಿಮ್ಮ ಹತ್ರ ಹೇಳ್ತೀನಿ. ನನಗೆ ಅದರಲ್ಲಿ ಏನೋ ಅವಮಾನ ಇಲ್ಲ. ಬಟ್ ಈ ಸರಿ ದೇವ್ರ ದಯೆಯಿಂದ ನಾವು 40,000 ಸೇರಿಸ್ಬಿಟ್ವಿ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ಏನು ಅದನ್ನು ನಾನು ಹೇಳ್ತೀನಿ. ನಿಮಗೆಲ್ಲರಿಗೂ ಗೊತ್ತು, 4 ತಿಂಗಳಲ್ಲಿ ಇವಾಗ ಮಾರ್ಚಲ್ಲಿ ಶುರು ಮಾಡಿದ್ವಿ ಅಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆಗಿದೆ. ಸೊ ಈ 4 ಮಂತ್ಸಲ್ಲಿ ಆ 1 ಲಕ್ಷ ದಾಟದ್ವಾ? ಗೊತ್ತಿಲ್ಲ ನನಗೆ, ನಾನು ಅದನ್ನು ಹೇಳ್ತೀನಿ. ಈ 12,300 ರೂಪಾಯಿ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿ ಅದೇನಾಯಿತು ಅಂತ ಹೇಳಿ. ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು FD ಓಪನ್ ಮಾಡ್ತೀವ, ಇಲ್ಲ 1 ಲಕ್ಷ ದಾಟಿದ್ರೆ ಅದರ ಬೆನಿಫಿಟ್ಸ್ ಏನು, ಅದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ನೆಕ್ಸ್ಟ್ ವೀಡಿಯೋಗೆ ಏನು ವೆಯ್ಟ್ ಮಾಡಬೇಕು? 1 ಲಕ್ಷ ಈ 4 ತಿಂಗಳಲ್ಲಿ ನಾವು ಸೇರಿಸೋದಾ ಇಲ್ಲ ಅನ್ನೋದೇ ನೆಕ್ಸ್ಟ್ ವೀಡಿಯೋ. ಅದಕ್ಕೆ ನೀವು ದಯವಿಟ್ಟು ವೆಯ್ಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗುತ್ತೆ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಪ್ರೋತ್ಸಾಹನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಆಮೇಲೆ ನಾನು ಯಾವಾಗಲೂ ಹೇಳೋ ಥರ, ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದಾಗಲೇ ನಮಗೆ ಆ ಸಪೋರ್ಟ್ ಗೊತ್ತಾಗೋದು. ಪ್ಲಸ್ ನನಗೆ ಇನ್ನೂ ವೀಡಿಯೋಸ್ ಒಳ್ಳೆ ಥರ ಈ ಥರ ಜೆನ್ಯೂನ್ ಹಾಕೋಕೆ ಒಂದು ಮೋಟಿವೇಶನ್ ಸಿಗೋದು ಅಲ್ವಾ? ಸೊ ಇವಾಗ ನಾನು ಅನಾಲಿಟಿಕ್ಸಲ್ಲಿ ಚೆಕ್ ಮಾಡಿದ ಪ್ರಕಾರ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ 54% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ನೋ ಪ್ರಾಬ್ಲಮ್, ನೀವು ಮರ್ತಿರ್ಬೋದು, ಇಲ್ಲ ಇನ್ನೂ ಒಳ್ಳೆ ಕಂಟೆಂಟ್ ಬಂದ ಮೇಲೆ ಸಬ್ಸ್ಕ್ರೈಬ್ ಮಾಡೋಣ ಅನ್ಸ್ಬೋದು. ನಾನು ಖಂಡಿತ ಅದನ್ನು ಗಳಿಸ್ಕೋತೀನಿ. ಬಟ್ ಇವಾಗ ನಿಮ್ಗೆ ಯಾವಾಗಾದ್ರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡೋಣ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಸ್ನೇಹಿತರಿಗಾಗಲಿ, ಸಂಬಂಧಿಕರಿಗಾಗಲಿ, ಇಲ್ಲ ಫ್ಯಾಮಿಲಿಗಾಗಲಿ ಶೇರ್ ಮಾಡಿ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಈ ಅಮೂಲ್ಯವಾದ ಕ್ಷಣನ ನನಗೋಸ್ಕರ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಮತ್ತು ಮುಂದಿನ 1 lakh ಆಯ್ತಾ ಇಲ್ವಾ ಅನ್ನೋ ವೀಡಿಯೋಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನಾನು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ನಮಸ್ಕಾರ.